ಎಲ್ರಿಗೂ ನಮಸ್ಕಾರ. ನಾನು ರಮ್ಯಾ ಆರ್ಟ್ ಗ್ಯಾಲರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಗಿನರ್ಸ್ಗೆ ಅಂತಲೇ ಹೇಳಬಹುದು. ಯಾಕೆ ಅಂತಂದರೆ ನಾನು ಕೂಡ ಇವತ್ತು ಒಂದು ಫೇಕ್ ಐಲ್ಯಾಶಸ್ನ ಹೇಗೆ ಹಾಕ್ಕೊಳ್ಳೋದು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಂತರನೇ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಫೇಕ್ ಐಲ್ಯಾಶಸ್ನ ಯೂಸ್ ಮಾಡಬೇಕು ಅಂತ. ಬಟ್ ಯೂಸ್ ಮಾಡೋದಕ್ಕೆ ತುಂಬ ಕಷ್ಟ ಅಂತ ನಾವು ಒದ್ದಾಡ್ತಾ ಇರ್ತೀವಿ. ಹಾಗಾಗಿ ನಾನು ಈ ಸತಿ ಯಾವ ರೀತಿ ಒಂದು ಐಲ್ಯಾಶಸ್ನ ಕೊಂಡ್ಕೊಂಡಿದ್ದೀನಿ ಅಂತಂದರೆ ಫೇಕ್ ಐಲ್ಯಾಶಸ್ನ ಇದು ಬಂದು ನೋಡಿ ಹೀಗಿದೆ, ತುಂಬ ಚೆನ್ನಾಗಿದೆ. ಇದು ಬಂದು ಮಾಮೂಲಿ ಥರ ಐಲ್ಯಾಶಸ್ ಅಲ್ಲ. ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನನಗೂ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಗಮ್ ಇರುತ್ತೆ. ಆ ಗಮ್ನ ಐಲ್ಯಾಶಸ್ಗೆ ಹಾಕ್ಬಿಟ್ಟು ನಾವು ಅದನ್ನು ಫೇಕ್ ಐಲ್ಯಾಶಸ್ನ ಹಾಕ್ಕೊಳ್ತೀವಿ. ಬಟ್ ಇದೇನು ಅಂತಂದರೆ ಈ ಒಂದು ಕ್ಯಾಲೈಲಿಸ್ ಅಂತ ಹೇಳ್ಬೋದು ಅನಿಸುತ್ತೆ. ಇದು ಬಂದು ತುಂಬ ಚೆನ್ನಾಗಿದೆ. ಇದನ್ನು ನಾನು ಇದರ ರಿವ್ಯೂ ಎಲ್ಲ ನೋಡಿದ್ದೆ, ನಾನು ಅಮೆಝಾನಲ್ಲಿ ಕೊಂಡ್ಕೊಂಡಿದ್ದು. ಇದು ಬಂದು ಮ್ಯಾಗ್ನೆಟಿಕ್ ಐಲ್ಯಾಶಸ್, ಇದು ಫೇಕ್ ಐಲ್ಯಾಶಸ್ಸು. ಸೊ ಇದು ಬಂದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ಹಾಕ್ಕೊಳ್ಳೋದಕ್ಕೆ ಅಂತ ಇದರಲ್ಲಿ ಹೇಳಿದ್ದಾರೆ. ಹಾಗೆ ಇದನ್ನು ನಾನು ನೋಡಿದ್ದೆ ಕೂಡ. ಸೊ ನೋಡಿದಾಗ ನನಗೆ ಇಷ್ಟು ಈಸಿನ ತಾಳು, ಹಾಗಾದರೆ ನನಗೂ ಕೂಡ ಕಷ್ಟಪಡ್ತಾ ಇದ್ದೀನಿ. ನನಗೆ ಈಗಾಗಲೇ ಗಮ್ದು ಟ್ರೈ ಮಾಡಿದ್ದೆ, ಬಟ್ ನನಗೆ ಆಗಲಿಲ್ಲ, ಅದು ಯಾಕೋ ನಿಂತ್ಕೊಳ್ಳೇ ಇಲ್ಲ. ಸೊ ನೋಡೋಣ ಇದು ಹೇಗಿರುತ್ತೆ ಅಂತ ತರಿಸ್ಕೊಂಡಿದ್ದೀನಿ. ನಿಮ್ಮ ಜೊತೆಗೆ ನಾನು ಕೂಡ ಈ ವಿಡಿಯೋದಲ್ಲೇ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ನೋಡಿ ಇದನ್ನು ಹಾಕೊಳ್ಳೋದು ಈಸಿನಾ ಇಲ್ವಾ ಅಂತ ತಿಳ್ಕೊಳ್ಬೋದು. ಹಾಗೆ ನಿಮಗೂ ಕೂಡ ನನಗೇನಾದರೂ ತುಂಬ ಈಸಿ ಇದನ್ನು ಹಾಕ್ಕೊಳ್ಳೋದು, ಖಂಡಿತವಾಗ್ಲೂ ನೀವು ತೊಗೊಳ್ಬೋದು ಅಂತಿದ್ರೆ ಈ ವಿಡಿಯೋ ಕೊನೆ ಭಾಗದಲ್ಲಿ ನಾನು ಖಂಡಿತ ಹೇಳ್ತೀನಿ ನಿಮಗೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಆರಾಮಾಗಿ ನೋಡಿ ಅದನ್ನು ತೊಗೊಳ್ಬೋದು. ಈಗ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ಈ ಒಂದು ಲ್ಯಾಶಸ್ ಏನಿದೆ ಈ ಥರ 3 ಟೈಪ್ಸಲ್ಲಿ ಬರುತ್ತೆ. ಇದು ಬಂದು ಸ್ವಲ್ಪ ಲೈಟ್ ಆಗಿದೆ, ಅಂದರೆ ಕಡಿಮೆ ಲ್ಯಾಶಸ್ ಇದೆ. ಇಲ್ಲಿ ಹೇರ್ ಎಲ್ಲ ಕಡಿಮೆ ಇದೆ. ಇಲ್ಲಿ ಇದು ಮೀಡಿಯಮ್ ಅಂತ ಹೇಳ್ಬೋದು. ಇದು ಜಾಸ್ತಿ ಇರೋವಂಥದ್ದು. ಸೊ ಯಾವುದಾದ್ರು ತುಂಬ ಗ್ರ್ಯಾಂಡ್ ಈವ್ನಿಂಗ್ ಅಂದರೆ ನೈಟ್ ಪಾರ್ಟಿಗೆಲ್ಲ ಇದನ್ನೆಲ್ಲ ಇದೆರಡು ಕೂಡ ಯೂಸ್ ಮಾಡ್ಬೋದು. ಹಾಗೆ ಇದು ಬಂದು ಸಿಂಪಲ್ ಆಗಿರಬೇಕು ಅಂತಂದರೆ ಇದನ್ನು ಯೂಸ್ ಮಾಡ್ಬೋದು. ನನಗೆ ಇನ್ನೂ ಸಿಂಪಲ್ ಆಗಿರೋದು ಬೇಕು, ಬಟ್ ಅದು ನಾನು ಹುಡುಕ್ತಾ ಇದ್ದೀನಿ, ಇನ್ನೂ ಸಿಕ್ಕಿಲ್ಲ ನನಗೆ. ಈ ಒಂದು ಬ್ರ್ಯಾಂಡ್ದು ತುಂಬ ಚೆನ್ನಾಗಿದೆ ಅಂತ ನಾನು ಇದರಲ್ಲಿ ನೋಡಿದ್ದೆ, ಅಮೆಝಾನಲ್ಲಿ ನೋಡಿದ್ದೆ. ಹಾಗಾಗಿ ಇದನ್ನೇ ತೊಗೊಳ್ಬೇಕು ಅಂತ ಈ ಮ್ಯಾಗ್ನೆಟಿಕ್ ಐಲ್ಯಾಶ್ ಮತ್ತು ಐಲೈನರ್ ಕಿಟ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಬಾಕ್ಸಲ್ಲಿ ನಮಗೆ 3 ಟೈಪ್ಸು ಫೇಕ್ ಐಲ್ಯಾಶಸ್ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಅಪ್ಲಿಕೇಟರ್ ಕೂಡ ಕೊಟ್ಟಿದ್ದಾರೆ. ಇದಿರೋದ್ರಿಂದ ನಮಗೆ ಹಾಕ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಇದೇ ಮೇಯ್ನು, ಇದು ಬಂದು ಮ್ಯಾಗ್ನೆಟಿಕ್ ಐಲೈನರ್. ಇದು ಒಳಭಾಗದಲ್ಲೆಲ್ಲ ಹೇಗಿದೆ ಲ್ಯಾಶಸ್ ಅಂತೆಲ್ಲ ನಿಮಗೆ ನಾನು ತೋರಿಸ್ತೀನಿ. ನಿಮಗೆ ನೋಡಿ ಈ ರೀತಿ ಇದೆ, ತುಂಬ ಚೆನ್ನಾಗಿ, ತುಂಬ ಸಾಫ್ಟ್ ಆಗಿದೆ, ಒಳ್ಳೆ ರಿಯಲ್ ಹೇರ್ ಥರನೇ ಅನಿಸುತ್ತೆ. ಬಟ್ ಇದು ಸ್ವಲ್ಪ ಸಿಂಥೆಟಿಕ್ ಆ ಟೈಪಲ್ಲಿ ಬರುತ್ತೆ. ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಮ್ಯಾಗ್ನೆಟ್ ಸೊ ಇದು ನೋಡಿ, ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ಒಳ್ಳೆ ಕ್ವಾಲಿಟಿನಲ್ಲಿ ಕೊಟ್ಟಿದ್ದಾರೆ, ಮೆಟಲ್ದಿದು. ಹಾಗೆ ಈ ಅಪ್ಲಿಕೇಟರ್ ಜೊತೆಗೆ ಇದನ್ನ ನಾವು ಇದನ್ನ ಹಾಕ್ಕೊಳ್ಬೋದು. ಈಗ ಇದು ನಿಮಗೆ ತೋರಿಸ್ತೀನಿ ನಾನು. ಇಲ್ಲೊಂದು ಸಣ್ಣದಾಗಿ ಒಂದು ಏನು ಹೇಳ್ತಾರೆ, ಒಂದು ಸ್ಟ್ರ್ಯಾಪ್ ಇದೆ ಇಲ್ಲಿ ನೋಡಿ, ಈ ರೀತಿ. ಇಲ್ಲಿ ಮ್ಯಾಗ್ನೆಟ್ದು ಒಂದು ಚಿಕ್ಕ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲದಕ್ಕೂ ಕೂಡ ಕೊಟ್ಟಿದ್ದಾರೆ. ಸೊ ಇದು ಅಂಟ್ಕೊಳ್ಳುತ್ತೆ ನೀಟಾಗೆ. ಈ ಐಲೈನರಲ್ಲಿ ಮ್ಯಾಗ್ನೆಟ್ನ ಅಂದರೆ ಅದರ ಅಂಶ ಇರೋದ್ರಿಂದ ನಾವು ಕಣ್ಣಿಗೆ ಹಾಕ್ಕೊಂಡಾಗ ಇದನ್ನು ನೀಟಾಗಿ ಹಾಕ್ತಾ ಇದ್ದಂಗೆ ಅದು ಅಂಟ್ಕೊಂಡ್ಬಿಡುತ್ತೆ. ನಾನು ಆ ಒಂದು ವಿಡಿಯೋದಲ್ಲಿ ನೋಡಿದ್ದೀನಿ, ಅಮೆಝಾನಲ್ಲಿ ತೋರಿಸಿರುವಂಥ ಈ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಇರುತ್ತಲ್ಲ, ಅದರಲ್ಲಿ ನಾನು ನೋಡಿದ್ದೀನಿ. ನೋಡಿ, ನೀವು ಸರಿಯಾಗಿ ಸೂಕ್ಷ್ಮವಾಗಿ ನೋಡಿದ್ರೆ ನೀಟಾಗಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಒಂಥರ ಪುಟ್ಟದಾಗಿ ಇಲ್ಲೆಲ್ಲ ನೋಡಿ, ಇಲ್ಲೊಂದು ಸ್ವಲ್ಪ ಇಲ್ಲಿ ಗೊತ್ತಾಗ್ತಿದೆಯಾ, ಇಲ್ಲೊಂದು ಚಿಕ್ಕದು ಒಂದು ಮ್ಯಾಗ್ನೆಟ್ದು ಒಂಥರ ಪಟ್ಟಿ ಥರ ಕೊಟ್ಟಿದ್ದಾರೆ. ಇಲ್ಲೊಂದು 1 2 3 4 5 ನೋಡಿ, 5 ಕಡೆ ಕೂಡ ಚಿಕ್ಕ ಮ್ಯಾಗ್ನೆಟ್ನ ಅಂಟಿಸ್ದಾಗಿದೆ. ತುಂಬ ಅಂದರೆ ತುಂಬ ತೆಳ್ಳಗಿದೆ. ಇದು ಹಾಗೆ ನೋಡಿದ್ರೆ ಗೊತ್ತಾಗಲ್ಲ, ನಿಮಗೆ ಗೊತ್ತಾಗ್ತಾ ಇದೆ. ಸೊ ಈ ರೀತಿ ಇರೋದ್ರಿಂದ ಅದು ನೀಟಾಗೆ ಅದು ಕಣ್ಣಿಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ನೋಡೋಣ ಇವಾಗ ಯಾವ ರೀತಿ ಇದನ್ನು ಹಾಕ್ಕೊಂಡ್ರೆ ಹೇಗೆ ಕಾಣಿಸುತ್ತೆ, ಹಾಕ್ಕೊಳ್ಳೋದು ಈಸಿನಾ ಇಲ್ವಾ ಎಲ್ಲನೂ ಕೂಡ ನಾವು ಇವಾಗ ನೋಡ್ತಾ ಹೋಗೋಣ. ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನು ಅಂತ ನಾನು ಹಾಕ್ಕೊಂಡ ಮೇಲೆ ನಿಮಗೆ ಖಂಡಿತ ತಿಳಿಸ್ತೀನಿ.
ಸೊ ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಈ ವಿಡಿಯೋ ನಿಮಗೂ ಕೂಡ ಒಂದು ಸ್ವಲ್ಪನಾದ್ರೂ ಹೆಲ್ಪ್ ಆಯಿತು, ನಿಮಗೂ ಕೂಡ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವು ಈ ಮ್ಯಾಗ್ನೆಟಿಕ್ ಐಲೈನರ್ನ ಉಪಯೋಗಿಸ್ಬೇಕು. ಇದನ್ನು ಉಪಯೋಗಿಸೋಕ್ಕೂ ಮುಂಚೆ ಇದನ್ನು ಚೆನ್ನಾಗಿ ಶೇಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಒಂದು ಪ್ಯಾಕೆಟ್ ಏನಿತ್ತು ಅಂದರೆ ಪ್ಯಾಕೇಜ್ ಏನಿತ್ತು ಅದರಲ್ಲಿ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಜೊತೆಗೆ ಹಚ್ಕೊಳ್ಳೋಕೆ ಮುಂಚೆ ಒಂದು ಸ್ವಲ್ಪನಾದರೂ ಪೌಡರ್ನ ಕಣ್ಣಿಗೆ ಹಚ್ಚಿರಬೇಕು. ಹಾಗೆಯೇ ಕಣ್ಣು ನೀಟಾಗಿ ಡ್ರೈ ಆಗಿರಬೇಕು. ಈ ರೀತಿ ಆದಮೇಲೆ ಈ ಒಂದು ಐಲೈನರ್ನ ಶೇಕ್ ಮಾಡಿ ಈ ಮ್ಯಾಗ್ನೆಟಿಕ್ ಐಲೈನರ್ನ ನಾವು ನೀಟಾಗಿ ಕಣ್ಣಿಗೆ ಅಪ್ಲೈ ಮಾಡಬೇಕು. ಸೇಮ್ ಐಲೈನರ್ನ ನಾವು ಹೇಗೆ ಹಚ್ಕೋತೀವೋ ಅದೇ ರೀತಿಯೇ ಹಚ್ಕೋಬೇಕು. ಆದರೆ ತುಂಬ ಥಿಕ್ಕಾಗಿರಬೇಕು. 2 to 3 ಟೈಮ್ಸು ನಾವು ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ಕಣ್ಣಿನ ಎರಡೂ ತುದಿಗಳಲ್ಲೂ ಅಂದರೆ ಇನ್ನರ್ ಕಾರ್ನರಲ್ಲಿ ಹಾಗೆ ಔಟರ್ ಕಾರ್ನರ್ ಎರಡೂ ಕಡೆನೂ ಕೂಡ ತಿಕ್ಕಾಗಿ ನಾವು ಈ ಒಂದು ಐಲೈನರ್ನ ಹಚ್ಚಿರಬೇಕು. ಯಾಕೆ ಅಂತಂದರೆ ನೀಟಾಗಿ ಐಲ್ಯಾಶಸ್ಸು ನಮಗೆ ಇನ್ನರ್ ಕಾರ್ನರಿಂದ ಔಟರ್ ಕಾರ್ನರ್ವರೆಗೂ ಹಾಕೋದ್ರಿಂದ ಮೇಯ್ನಾಗಿ ಆ ಎರಡೂ ಸೈಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆವಾಗಲೇ ನೀಟಾಗಿ ನ್ಯಾಚುರಲಾಗಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಇದನ್ನು ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ. ಸೊ ಈಗಾಗಲೇ ನಾನು ಹಚ್ಚಿದ್ದೀನಿ. ಇದಾದ ಮೇಲೆ ನಾವು ನೆಕ್ಸ್ಟ್ 1 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಆವಾಗ ಅದು ನೀಟಾಗೆ ಅದು ಒಣಗುತ್ತೆ. ಸೊ ಫುಲ್ ಡ್ರೈ ಆದಮೇಲೆ ನಾವು ಐಲ್ಯಾಶಸ್ನ ನಾವು ಆ ಒಂದು ಅಪ್ಲಿಕೇಟರ್ ಏನು ಕೊಟ್ಟಿದ್ದಾರೆ ಅದರ ಸಹಾಯದಿಂದ ನಾವು ಇದನ್ನು ಹಾಕ್ಕೊಳ್ಬೇಕಾಗತ್ತೆ. ಅಂತೂ ಫೈನಲಿ ನಾನು ಇದನ್ನು ಕರೆಕ್ಟಾಗಿ ಈ ರೀತಿ ಹಿಡ್ಕೊಳ್ಬೇಕು ಈ ಅಪ್ಲಿಕೇಟರಲ್ಲಿ ಅಂತ ಗೊತ್ತಾಯಿತು ನನಗೆ. ಸೊ ಇದನ್ನು ಸ್ವಲ್ಪ ಕಷ್ಟಪಟ್ಟೆ. ನಿಮಗೂ ಈ ರೀತಿ ಆಗಬಹುದು. ಹಾಗಾಗಿ ನಾನು ಯಾವುದೂ ಇದನ್ನ ಎಡಿಟ್ ಮಾಡಿಲ್ಲ, ಕಟ್ ಮಾಡಿಲ್ಲ. ಸೊ ಇವಾಗ ನಾನು ಇನ್ನರ್ ಕಾರ್ನರಿಂದ ಹಿಡಿದು ಔಟರ್ ಕಾರ್ನರ್ ತನಕ ನೀಟಾಗಿ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಹಾಕ್ಕೊಂಡು ಬಿಡ್ಬೋದು. ಇದು ಮ್ಯಾಗ್ನೆಟಿಕ್ ಐಲೈನರ್ ಆಗಿರೋದ್ರಿಂದ ಈ ಒಂದು ಲ್ಯಾಶಸಲ್ಲಿ ಮ್ಯಾಗ್ನೆಟ್ ಒಂದು ಚಿಕ್ಕ ಚಿಕ್ಕದು ಏನಿತ್ತೋ ಅದು ನೀಟಾಗಿ ಅಂಟ್ಕೊಂಡ್ಬಿಡ್ತು ಕಣ್ಣಿಗೆ. ಮತ್ತು ನನಗೆ ಹಾಕ್ಕೊಂಡಿದ್ದ ತಕ್ಷಣ ನನಗೇನೋ ಹಿಂಸೆ ಅಂತ ಕೂಡ ಅನ್ನಿಸ್ಲಿಲ್ಲ. ನೀಟಾಗಿದೆ ಅಂತ ಅನ್ನಿಸ್ತು. ಬಟ್ ಸ್ವಲ್ಪ ಫಸ್ಟ್ ಟೈಮ್ ಆಗಿರೋದ್ರಿಂದ ಒಂಚೂರು ಆ ಕಡೆ ಈ ಕಡೆ ಸರಿ ಕೂತ್ಕೊಳ್ತಿಲ್ಲ, ಆ ಥರ ಎಲ್ಲ ಅನ್ನಿಸ್ತಾ ಇತ್ತು. ನಿಮಗೂ ಗೊತ್ತಾಗ್ತಿದೆ ನೋಡಿ, ಇನ್ನರ್ ಕಾರ್ನರಲ್ಲಿ ನೀಟಾಗಿ ಕೂತಿಲ್ಲ. ಯಾಕೆಂದರೆ ಅಲ್ಲಿ ಐಲೈನರ್ ನಾನು ಜಾಸ್ತಿ ಹಚ್ಚಿಲ್ಲ. ಸೊ ಹಾಗಾಗಿ ಅಲ್ಲಿ ಮತ್ತು ನೋಡಿ ಈಗ ಔಟರ್ ಕಾರ್ನರಲ್ಲೂ ಓಪನ್ ಆಗಿದೆ, ಮಧ್ಯದಲ್ಲಿ ಮಾತ್ರ ನೀಟಾಗಿ ಕೂತ್ಕೊಂಡಿದೆ. ಸೊ ಈಗ ನಾನು ಮತ್ತೆ ಐಲೈನರ್ನ ತೊಗೊಂಡು ಈಗ ನಾನು ಈ ರೀತಿ ಒಂದು ಟ್ರೈ ಮಾಡಿ ನೋಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನರ್ ಕಾರ್ನರಲ್ಲಿ ಮತ್ತು ಔಟರ್ ಕಾರ್ನರಲ್ಲಿ ಮತ್ತೆ ಒಂಚೂರು ಹಚ್ತಾ ಇದ್ದೀನಿ. ಸೊ ಹಚ್ಚಾದ್ಮೇಲಿಂದ ನೋಡೋಣ ಹೇಗೆ ಕೂತ್ಕೊಳ್ಳುತ್ತೆ ಅಂತ. ಬಟ್ ಆರಾಮಾಗಿ ಕೂತ್ಕೊಳ್ತು ಆಮೇಲಿಂದನೂ. ಈ ರೀತಿ ಕೂಡ ನಾವು ಆದರೆ ಆ ರೀತಿ ಏನಾದ್ರು ಪ್ರಾಬ್ಲಮ್ ಆದರೆ ಹೀಗೆ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಅಂತ ಅನಿಸಿದ್ರು, ಆದರೂ ತುಂಬ ಏನು ಕಷ್ಟ ಇಲ್ಲ. ನಿಜ ಹೇಳಬೇಕಂದ್ರೆ ತುಂಬ ಈಸಿ ಅಂತಲೇ ಹೇಳ್ಬೋದು. ಇನ್ನೊಂದು 2 ಸತಿ ಯೂಸ್ ಮಾಡಿದ್ರೆ ಕರೆಕ್ಟಾಗಿ ನಮಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಹಾಕ್ಕೊಳ್ಬೇಕು ಅಂತ. ಸೊ ನಿಜ ಹೇಳಬೇಕಂತಂದರೆ ಗಮ್ ಹಾಕ್ಕೊಳ್ಳೋಂಥ ಫೇಕ್ ಐಲ್ಯಾಶಸ್ಗಿಂತ ಈ ಒಂದು ಮ್ಯಾಗ್ನೆಟಿಕ್ ಐಲೈನರ್ ಹಾಗೆ ಐಲ್ಯಾಶ್ ಕಿಟ್ ಏನಿದೆ, ನಿಜ ಹೇಳ್ತೀನಿ ತುಂಬಾ ಖುಷಿ ಆಯಿತು ನನಗೆ. ತುಂಬ ಈಸಿ ಅಂತ ಕೂಡ ಅನ್ನಿಸ್ತು. ಹಾಗೆ ಈ ಒಂದು ಲ್ಯಾಶಸ್ಸು ತುಂಬ ತಿಕ್ಕ ಕಾಣುತ್ತೆ ಅಂದ್ಕೊಂಡೆ, ಬಟ್ ಹಾಗೇನಿಲ್ಲ, ಕರೆಕ್ಟಾಗಿದೆ ಅಂತ ಅನಿಸ್ತು. ಸೊ ನಾನು ಕೂಡ ಶೋಸ್ಗಾಗಿರ್ಬೋದು ಅಥವಾ ನಮ್ಮ ಝೀ ಸರಿಗಮಪ ಶೂಟಿಂಗಿಗೂ ಕೂಡ ಹಾಕೊಂಡು ಹೋಗ್ಬೋದು ಅಂತ ಈಗ ಅನ್ನಿಸ್ತಾ ಇದೆ. ಸೊ ಇದನ್ನು ನಾನು ಯಾವತ್ತಾದ್ರೂ ಟ್ರೈ ಮಾಡೇ ಮಾಡ್ತೀನಿ. ಈಗ ನಾನು ಲೆಫ್ಟ್ ಐಸ್ಗೂ ಕೂಡ ಹಚ್ಕೊಳ್ತಾ ಇದ್ದೀನಿ. ಇದೇ ರೀತಿ ಒಂದು 2 to 3 ಕೋಟ್ಸ್ನ ನಾವು ನೀಟಾಗಿ ಅಪ್ಲೈ ಮಾಡಬೇಕು. ಹಾಗೆ ಇನ್ನರ್ ಹಾಗೆ ಔಟರ್ ಕಾರ್ನರ್ಗೆ ಸ್ವಲ್ಪ ತಿಕ್ಕಾಗಿ ಹಾಕ್ಕೊಳ್ಬೇಕು.
ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದರೆ ಇದನ್ನು ರಿಮೂವ್ ಮಾಡೋದು ಕೂಡ ತುಂಬ ಅಂದರೆ ತುಂಬ ಈಸಿ. ನಾನು ಅದನ್ನು ರೆಕಾರ್ಡ್ ಮಾಡಬೇಕಾಗಿತ್ತು, ಸಾರಿ ರೆಕಾರ್ಡ್ ಮಾಡೋದಕ್ಕಾಗಲಿಲ್ಲ. ಎಷ್ಟು ಈಸಿ ಅಂತಂದರೆ ನೀಟಾಗಿ ನಾವು ಔಟರ್ ಕಾರ್ನರಿಂದ ಹಿಡ್ಕೊಂಡು ಲ್ಯಾಶಸ್ನ ಇನ್ನರ್ ಕಾರ್ನರ್ಗೆ ಎಳೆದ್ರೆ ಈಸಿಯಾಗಿ ಅದು ಬಂದ್ಬಿಡುತ್ತೆ. ಅದಾದ ಮೇಲೆ ನಾವು ಮೇಕಪ್ ರಿಮೂವರಿಂದ ನೀಟಾಗಿ ಐಲೈನರ್ನೆಲ್ಲ ತೆಗೆದ್ರೆ ಆಯಿತು. ತುಂಬ ಈಸಿ, ರಿಮೂವ್ ಮಾಡೋದು ಈಸಿ, ಹಾಗೆಯೇ ಹಾಕ್ಕೊಳ್ಳೋದು ಕೂಡ ತುಂಬಾ ಈಸಿ. ಸೊ ನಿಜ ಹೇಳಬೇಕಂದ್ರೆ ಬಿಗಿನರ್ಸ್ಗಂತೂ ಪರ್ಫೆಕ್ಟ್ ಆಗಿರುವಂಥ ಫೇಕ್ ಐಲ್ಯಾಶಸ್ ಇದು. ಯೂಸ್ ಮಾಡೋದಂತೂ ತುಂಬ ಈಸಿ. ಜೊತೆಗೆ ಒಂದು 2 ಮಿನಿಟ್ಸಲ್ಲಿ ನಾವು ಹಾಕ್ಕೊಂಡ್ಬಿಡ್ಬೋದು ಅಂತಲೇ ಹೇಳ್ಬೋದು. ಇನ್ನು ನಾನು 2-3 ಟೈಮ್ಸ್ ನಾನು ಯೂಸ್ ಮಾಡಿದ್ರೆ ಪಕ್ಕ ಇನ್ನೂ ಬೇಗ ಹಾಕ್ಕೊಂಡ್ಬಿಡ್ತೀನಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟು ನಾನು ಒಂದು ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಫೇವ್ರೆಟ್ ಐಲೈನರ್ ಯಾವುದಿದೆ ಅದನ್ನೇ ಯೂಸ್ ಮಾಡ್ಬೋದು. ನಾನೀಗ ಲ್ಯಾಕ್ಮೆ ಐಲೈನರ್ನ ತೊಗೊಂಡು ಯೂಸ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾವು ಮ್ಯಾಗ್ನೆಟಿಕ್ ಐಲೈನರ್ನ ಉಪಯೋಗಿಸಿರ್ತೀವಿ, ಬಟ್ ಅದು ಈ ಒಂದು ಲ್ಯಾಶಸ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಅದು ಬೇರೆ ಬೇರೆ ಥರ ಅದು ಹರಡ್ಕೊಂಡ್ಬಿಟ್ಟಿರುತ್ತೆ. ಸೊ ಇವಾಗ ನೀಟಾಗಿ ನಾನು ಮಾಮೂಲಿ ಐಲೈನರ್ನ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ನಾವು ಫೇಕ್ ಐಲ್ಯಾಶಸ್ನ ಹಾಕ್ಕೊಂಡಿದ್ದೀವಿ ಅಂತ ಖಂಡಿತ ಗೊತ್ತಾಗೋದಿಲ್ಲ. ನೀಟಾಗಿ ಹಚ್ಕೊಳ್ಬೇಕಷ್ಟೇ ಐಲೈನರ್ನ. ಸೊ ಇದೆಲ್ಲ ಹಾಕ್ಕೊಂಡ್ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲಾಗಿ ನಾವು ಏನೇ ಒಂದು ಮೇಕಪ್ ಅಂತ ಅಂದಾಗ ಅದು ಹೆವಿ ಮೇಕಪ್ ಬೇಡ ಅನಿಸಿದ್ರು ಈ ಒಂದು ಲ್ಯಾಶಸ್ನ ನಾವು ಹಾಕ್ಕೊಂಡ್ರೆ ಸಾಕು, ಕಣ್ಣು ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಲುಕ್ ನಮಗೆ ಸಿಗುತ್ತೆ, ಹೈಲೈಟ್ ಆಗುತ್ತೆ ಕಣ್ಣು. ಸೊ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸು. ನೆಕ್ಸ್ಟ್ ಬಂದು ಮಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ರಿಯಲ್ ಲ್ಯಾಶಸ್ ಏನಿದೆ ಅದು ಮತ್ತು ಈ ಫೇಕ್ ಐ ಲ್ಯಾಶಸ್ ಎರಡೂ ಕೂಡ ಹೊಂದ್ಕೊಳ್ಬೇಕು ಅಂತ. ಹಾಗೆಯೇ ನಾವು ಪೌಡರ್ ಎಲ್ಲ ಹಚ್ಚಿರೋದ್ರಿಂದ ಅದು ಲ್ಯಾಶಸ್ಗೆಲ್ಲ ಸ್ವಲ್ಪ ಮೆತ್ಕೊಂಡಿರುತ್ತೆ. ಸೊ ಈ ಒಂದು ಮಸ್ಕರನ ನಾವು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅದು ಒಂದಕ್ಕೊಂದು ಅಂಟ್ಕೊಂಡು ಚೆನ್ನಾಗಿ ಒಂಥರ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಮಾಮೂಲಿ ಥರನೇ ಈ ಒಂದು ಮಸ್ಕರನ ಮೇಲೆ ಹಾಗೆ ಕೆಳಗಡೆ ಎರಡು ಕಡೆನೂ ಕೂಡ ಹಚ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ಮಸ್ಕರ ಹಾಕ್ಕೊಂಡ್ಮೇಲೆ ಹೇಗೆ ಕಾಣಿಸ್ತಿದೆ ಅಂತ ನೋಡಿ. ತುಂಬ ನ್ಯಾಚುರಲಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಕಣ್ಣು ತುಂಬ ಮುದ್ದಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಾವು ಈ ರೀತಿ ಒಂದು ಫೇಕ್ ಐಲ್ಯಾಶಸ್ನ ನಾವು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನಮ್ಮ ಕಣ್ಣು ಇನ್ನೂ ಎದ್ದು ಕಾಣಿಸುತ್ತೆ. ಹಾಗಾಗಿ ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಿಮಗೇನು ಅನ್ನಿಸ್ತು ನೀವು ಖಂಡಿತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಒಂದು ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ ಆಗಿರ್ಬೋದು. ನನಗಂತೂ ಇದು ತುಂಬ ಈಸಿ ಅಪ್ಲೈ ಮಾಡೋದು ಅಂತ ಅನ್ನಿಸ್ತು ನನಗೆ. ಸೊ ಈಸಿ ಟು ಅಪ್ಲೈ, ಹಾಗೆ ವಾಟರ್ ಪ್ರೂಫ್ ಕೂಡ ಇದು. ಅಷ್ಟೇ ಅಲ್ಲ, ಇದನ್ನು ನಾವು ರೀಯೂಸ್ ಕೂಡ ಮಾಡಬಹುದು. ಸೊ 574 ರುಪೀಸ್ಗೆ ಈ ಥರ ಒಂದು ರೀಯೂಸಬಲ್ ಪ್ರಾಡಕ್ಟ್ ನಮಗೆ ಸಿಗುತ್ತೆ ಅಂತಂದರೆ ಖಂಡಿತ ತೊಗೊಳ್ಬೋದು ಅನಿಸುತ್ತೆ. ಸೊ ಇದನ್ನು ನಾವು ಆರಾಮಾಗಿ ತೊಗೊಂಡು ಈಸಿಯಾಗಿ ಯೂಸ್ ಮಾಡಬಹುದು. ನಿಮಗೆಲ್ಲರಿಗೂ ಗೊತ್ತಾಗಿದೆ. ಹಾಗೆ ನಿಮಗೂ ಕೂಡ ಖಂಡಿತ ಈ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಯಾಕೆ ಅಂತಂದರೆ ಇದನ್ನು ಹಾಕ್ಕೊಳ್ಳೋದು ಈಸಿ, ತೆಗಿಯೋದು ಈಸಿ. ಸೊ ಬೇಗ ಒಂದು 2 to 5 ಮಿನಿಟ್ಸಲ್ಲಿ ನಾವು ಇದನ್ನು ಹಾಕ್ಕೊಂಡು ಬಿಡ್ಬೋದು. ಎಲ್ಲೇ ನಮ್ಗೆ ಅರ್ಜೆಂಟಾಗಿ ನಾವು ರೆಡಿ ಆಗಬೇಕಾಗಿದ್ರು ಕೂಡ ಇದನ್ನು ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ, ನಂತರನೇ ನಿಮಗೂ ಕೂಡ ಇಷ್ಟ ಆಗಿದೆ ಈ ಪ್ರಾಡಕ್ಟ್ ಅಂತ ಅಂದ್ಕೊಂಡಿದ್ದೀನಿ. ನೀವು ತೊಗೊಳ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ನಗ್ತಾ ಇರಿ, ನಗಿಸ್ತಾ ಇರಿ, ಆರೋಗ್ಯದಿಂದಿರಿ. ನಮಸ್ಕಾರ.